ಹೆಸರು ಕೇಳಿದರೆ ಸಾಕು, ಓ ಶಿವಲೋಕದಲ್ಲಿರುವ ಶಿವನು ಕೂಡ ಯಮನನ್ನು ನನ್ನ ಹತ್ತಿರ ಕಳಿಸಲಾರ. ಅಂಥದ್ರಲ್ಲಿ ನನ್ನ ಕುತ್ತಿಗೆಗೆ ನೇಣು ಹಾಕಲು ರೆಡಿಯಾಗಿದ್ದನಲ್ಲ ಓ ಬಡಕುನ್ನಿ ಶಂಕರ. ಶಂಕರ ಹೋಗುತ್ತಿರುವ ಘಟ ಸರ್ಪದ ಮೇಲೆ ಕಾಲಿಟ್ಟರೆ ಅದರಿಂದ ಬಲಿ ಕುಳಿಯಬಹುದು. ಕೋಡಿನಲ್ಲಿ ಮಲಗಿದ ಬಾಣವನ್ನು ಜಕ್ಕಿದರೆ ಅದರ ಬಾಯಿಗೆ ಸಿಗದಂತೆ ಪಾರಾಗಬಹುದು. ಆದರೆ ಈ ರಾಜಕೀಯ ರಾಜ್ಯದಲ್ಲಿ ರಾಜನಾಗಿ ಮಲಗುತ್ತಿರುವ ಈ MLA ಇಂದ ತಪ್ಪಿಸಿಕೊಳ್ಳಲು ಅಷ್ಟು ಸುಲಭವಲ್ಲ. ಹಲೋ, ಯಾರು? MLA PM. ನೋಡಿ, ರೈತರಿಗಾಗಿ 80 ಬೋರ್ವೆಲ್ ಬಂದಿತ್ತಲ್ಲ, ಅದರಲ್ಲಿ 50 ಮಾತ್ರ ರೈತರಿಗೆ ಬೋರ್ವೆಲ್ ಹಾಕಲಿಕ್ಕೆ ಹೇಳಿ. ನನ್ನ ಫೈಲಿನಲ್ಲಿ 80 ಬೋರ್ವೆಲ್ ಎಂದು ಬರೆದು ಮಿಕ್ಕಿದ ಅಮೌಂಟ್ ಅನ್ನು ನನ್ನ ಅಕೌಂಟಿಗೆ ಜಮಾ ಮಾಡಿಬಿಡಿ. ತಿಳಿಯಿತೆ? ಯಾಕೆ, ಏನಾಯ್ತು? ಅಳುತ್ತಾ ಓಡಿ ಬರ್ತಿರ್ವಿಯಲ್ಲ? ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟೆ ಡ್ಯಾಡಿ, ಫೇಲ್ ಆಗ್ಬಿಟ್ಟೆ. ಅಯ್ಯೋ ಹುಚ್ಚಮ್ಮ, ಅಷ್ಟೇ ತಾನೇ? ಅದಕ್ಕೆ ಕೇಳುತ್ತಿರುವೆ ಅಮ್ಮ? ಹಾಗಲ್ಲ ಡ್ಯಾಡಿ, ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೇನೆ. ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ಅವ್ರ ಎದುರಿಗೆ ನಾನು ಹೇಗೆ ಮುಖ ತೋರಿಸ್ತಿದ್ದೆ? ಸಮಾಧಾನ ಮಾಡಿಕೊ ಸುಮ, ಸ್ವಲ್ಪ ಸಮಾಧಾನ ಮಾಡಿಕೊ. ಈ MLA ಮಗಳನ್ನು ಫೇಲ್ ಮಾಡುವ ಸೊಕ್ಕು ಬಂದಿದ ಆ ಸೊಕ್ಕಿನ ಕುಣ್ಣಿಗಳೇ. ಹಾ, ಸ್ವಲ್ಪ ಹಿರಮ್ಮ. ಹಲೋ, ನಾನು MLA ಮಾತನಾಡ್ತಿರುವುದು. ನನ್ನ ಮಗಳನ್ನು ಫೇಲ್ ಮಾಡಿದ್ದೀರಂತೆ. ಹೆಸರು ಸುಮಾ ಅಂತ. ಒಟ್ಟಿನಲ್ಲಿ ನೀವೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನನ್ನ ಮಗಳು ಇಡೀ ತಾಲೂಕಿಗೆ ಫಸ್ಟ್ ಬರಬೇಕು, ತಿಳಿಯುತ್ತೆ? ಈ ಕೆಲಸ ಆಗದಿದ್ದರೆ ನೀನು ಕುಂತಿರುವ ಕುರ್ಚಿ ನಿನ್ನದಾಗಿರಲ್ಲ. ಆಯ್ತು, ಒಂದು ನಿಮಿಷ. ಸುಮಾ, ಅದೇನೋ ನಿಂದ ರಿಜಿಸ್ಟರ್ ನಂಬರ್ ಕೇಳ್ತಂದ್ರೆ ಸ್ವಲ್ಪ ಹೇಳಮ್ಮ. ಓಕೆ. ಹಲೋ, ನಾನು ಸುಮಾ ಪಾಟೀಲ್ ಮಾತಾಡ್ತೀನಿ. ನನ್ನ ಪೇಪರ್ ನಂಬರ್ ತೆಗೆದುಕೊಳ್ಳಿ. 998086263086. ಡ್ಯಾಡಿ, ನನ್ನ ಮುದ್ದು ಡ್ಯಾಡಿ ನೀವು. ಹುಚ್ಚು ಹುಡುಗಿ. ಸಂತೋಷದ ಸುದ್ದಿ ರೀ ಗೌಡ, ಸಂತೋಷದ ಸುದ್ದಿ. ಏನು ಅದು ಸಂತೋಷ ಸುದ್ದಿ? ಅದು ಏನಂತ ಬಾಯ್ ಬಿಟ್ಟು ಹೇಳಕ್ ಹೋಗ್ತಾಳೆ ಗೌಡ್ರ. ನನ್ನ ಮಗಳಿಗೆ ದಾರ ಮಾಡಿಸ್ಕೊಂಬರಕಂತ ಆ ಸ್ವಾಮಿ ಹತ್ರ ಹೋಗಿದ್ನ. ಆದ್ರ ಆ ಸ್ವಾಮಿ ಒಂದು ಹೊಸ ಸುದ್ದಿ ಹೇಳಿದ್ರಿ ಗೌಡ್ರ, ಒಂದು ಹೊಸ ಸುದ್ದಿ ಹೇಳಿದ. ಹೊಸ ಸುದ್ದಿ? ಅದು ಯಾವ ಹೊಸ ಸುದ್ದಿ ಕೊಲ್ಕಣೆ? ಏನು ಅಂತ ಹೇಳೋಣ ಗೌಡ್ರ. ಹೋದ ಆಯ್ತಾರ ಅಮಾಸಿ ದಿನ ಒಳಿಗೆ ಹೋಗಿ ಬೆಳ್ಳ ತನಕ ತಪಾಸ್ ಮಾಡಿ ನಮ್ಮ ಊರಾಗ ಒಂದು ನಿಧಿ ಇರೋ ಜಾಗ ಕಂಡಿಡ್ಕೊಂಬಂದನ್ರಿ ಆ ಸ್ವಾಮಿ. ಒಂದು ನಿಧಿ ಇರೋ ಜಾಗ ಕಂಡಿಡ್ಕೊಂಬಂದಾನ. ಏನಂದಿ?
ನಮ್ಮ ಊರಿನಲ್ಲಿ ನಿಧಿಯೇ? ಹ್ಞೂನ್ರಿ ಗೌಡ್ರ. ಶಭಾಷ್ ಕುಲಕರ್ಣಿ, ಶಭಾಷ್. ಅದು ಎಲ್ಲಿ ಅಂತ ಹೇಳ್ಕೊಂಬರ್ಬೇಕಿತ್ತ ಕುಲಕರ್ಣಿ? ಹ್ಞೂನ್ರಿ ಗೌಡ್ರ, ಕೇಳ್ಕೊಂಡ ಬಂದಿನಿ. ಆ ಗೌಡ್ರ, ಹಾವಿನ ಬಾಯಾಗ ವಜ್ರ ಸಿಕ್ಕಂಗ ಆಗೈತ್ರಿ ನಮ್ಮ ಬಾಳ್ಯಾವ. ಹಂಗ ಕೈ ಹಾಕಿದ್ರ ಕಚ್ಚಕ ಬರ್ತೈತಿ ಅಂತೀನಿ ಗೌಡ್ರ. ಅದನ್ನ ಹೆಂಗಾರ ಮಾಡಿ ಉಪಾಯದಿಂದ ಪ್ಲಾನ್ ಮಾಡಿ ತೆಗಿಬೇಕ್ರಿ ಗೌಡ್ರ. ಉಪಾಯದಿಂದ ತೆಗಿಬೇಕ. ಏ ಕುಲಕರ್ಣಿ, ನೀನು ಹೀಗೆ ಸುತ್ತಿ ಬಳಸಿ ಮಾತಾಡಿದ್ರೆ ನನಗೆ ಹೆಂಗೆ ಅರ್ಥ ಆಗಬೇಕು? ಅದು ಏನು ಅಂತ ಬಾಯ್ ಬಿಟ್ಟು ಹೇಳೋ ಕುಲಕರ್ಣಿ. ಗೌಡ್ರ, ಆ ನಿಧಿ ಇರೋ ಜಾಗ ಬೇರೆ ಎಲ್ಲಿ ಇಲ್ರಿ ಗೌಡ್ರ. ಆ ನಮ್ಮ ಕುಲವೈರಿ ಶಂಕರನ ಹೊಲದಾಗ ಐತಿ ಗೌಡ್ರ. ಏನಂದಿ? ಆ ನನ್ನ ಕುಲವೈರಿ ಶಂಕರನ ಹೊಲದಲ್ಲಿ ನಿಧಿಯೇ? ಶಭಾಷ್ ಕುಲಕರ್ಣಿ, ಶಭಾಷ್. ಒಳ್ಳೆ ಸಂತೋಷದ ವಿಷಯವನ್ನೇ ತಂದಿದ್ದೀಯಾ. ಆದರೆ ಆ ಒತ್ತರಿಟ್ಟುಕೊಂಡಿರುವ ವಿಷ ಸರ್ಪಕ್ಕೆ ನಾನು ಪುಂಗಿ ಊದಲೇಬೇಕ. ಗೌಡ್ರೆ, ಬಾ ನರಸಿಂಹ, ಒಳ್ಳೆ ಸಮಯಕ್ಕೆ ಬಂದಿದ್ದೀಯಾ. ಯಾಕೆ ಗೌಡ್ರೆ, ಏನಾಯ್ತು? ಏನಾಗತ್ತಪ್ಪ ತಮ್ಮ, ಆ ಶಂಕರನ್ ಹೊಲದಾಗ ನಿಧಿ ಐತಪ್ಪ, ನಿಧಿ. ಅದನ್ನ ಹೆಂಗಾರ ಮಾಡಿ ಹೊಡಿಬೇಕಂತ ಪ್ಲಾನ್ ಮಾಡಕತ್ತೀವಿ ನೋಡು ತಮ್ಮ. ಪ್ಲಾನ್ ಮಾಡಕತ್ತಿದ್ವಿ. ಏನು ಹೇಳುತ್ತಿರುವೆ ಕುಲಕರ್ಣಿ? ಆ ಶಂಕರನ ಹೊಲದಲ್ಲಿ ನಿಧಿಯೇ? ಹೌದು ತಮ್ಮ. ಹೌದು ನರಸಿಂಹ, ಹೇಗಾದರೂ ಮಾಡಿ ಆ ಶಂಕರನ ಹೊಲದಲ್ಲಿರುವ ನಿಧಿಯನ್ನು ನಾವು ದಕ್ಕಿಸಿಕೊಳ್ಳಲೇಬೇಕು. ನರಸಿಂಹ, ನೀನು ಮನಸ್ಸು ಮಾಡಿ ಹೂ ಅಂದರೆ ಆ ನಿಧಿ ನಮ್ಮದಾಗುವುದಕ್ಕೆ ಸಂದೇಹವೇ ಇಲ್ಲ. ಗೌಡ್ರೆ, ಹಣೆ ಬರಹ ಬರೆಯುವ ಆ ವಿಧಿಗೆ ಆಟವಾಡಿ ಬೇಟೆಯಾಡುವ ಈ ಬೇಟೆಗಾರನಿಗೆ ಆ ನಿಧಿಗಿಂತ ಈ ನಿಧಿ ತೆಗೆಯುವುದು ನನಗೆ ಲೆಕ್ಕ. ಲೆಕ್ಕಲಿ ತಮ್ಮ, ಲೆಕ್ಕ ಸ್ವಲ್ಪ ನೋಡಿ ಮಾತಾಡ. ಯಾಕ ಅಂದ್ರ ಹಗಲಿ 12 ತಾಸು ಶಂಕರನ್ ತಮ್ಮ ಭದ್ರ ಹೊಲದಾಗ ಇರ್ತಾನಲ್ಲಿ. ನಾವು ನಿಧಿ ತೆಗಿಯೋ ವಿಷಯ ಅವನಿಗೆ ಏನಾರ ಗೊತ್ತಾತಂದ್ರ ಹೊಲದಾಗ ಮುಚ್ಚಾಕ್ತಾನ ನಮ್ಮನ್ನ. ಈ ನರಸಿಂಹನ ವಿಷಯ ನಿನಗಿನ್ನು ಅಷ್ಟೊಂದು ತಿಳಿದಿಲ್ಲವೆನಿಸುತ್ತದೆ. ಸ್ವಲ್ಪ ತಿಳಿದುಕೊಂಡು ಮಾತನಾಡು. ಇವನು ಒಮ್ಮೆ ಒಪ್ಪಿಕೊಂಡ ಕಾರ್ಯಕ್ಕೆ ಕೈ ಹಾಕಿದರೆ ಅದನ್ನು ಅರ್ಥಕ್ಕೆ ನಿಲ್ಲಿಸಿದ ಇತಿಹಾಸವೇ ಇಲ್ಲ. ಊರಿನ ಜನರನ್ನು ಕೇಳಿಕೊಂಡು ತಿಳಿದುಕೊಂಡು ಮಾತನಾಡು. ಕಾರ್ಮಾಣಗಳ ಕಗ್ಗತ್ತಲಲ್ಲಿ ಕರೆಯುವ ಸಿಡಿಲಿನ ಆರ್ಭಟಕ್ಕೆ ಕದರಿ ಕವಿಯೊಳಗೆ ಅಡಗಿ ಕುಳಿತುಕೊಳ್ಳುವ ಕರಡಿ ನಾನಲ್ಲ. ಸಿಂಹ ಮನತನದಲ್ಲಿ ಹುಟ್ಟಿ ಸಿಂಹ ಕಟ್ಟಿನ ಮಾಡುವ ಸಿಂಹಕ್ಕೆ ನಿನ್ನಂತಹ ಕಟ್ಟು ಕುಡಿಯ ಬಿಸಿ ರಕ್ತ ಕುಡಿಯುವುದು ನನಗೆ ಯಾವ ಲೆಕ್ಕ? ಡ್ಯಾಡಿ, ಡ್ಯಾಡಿ, ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಡ್ಯಾಡಿ. ಬೇಡಮ್ಮ ಸುಮ, ನೀನೊಬ್ಬಳೇ ಹೊರಗಡೆ ಹೋಗಬೇಡ. ಜೊತೆಯಲ್ಲಿ ನರಸಿಂಹನನ್ನು ಕರೆದುಕೊಂಡು ಹೋಗು. ಬೇಡ ಡ್ಯಾಡಿ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಸುಮ, ನಾನು ಹೇಳಿದಷ್ಟು ಕೇಳಿ. 1 ನಿಮಿಷ. ನರಸಿಂಹ, ಗೌಡ್ರೆ, ಇವಾಗ ಸುಮನನ್ನು ಸ್ವಲ್ಪ ಮುಂದಕ್ಕೆ ಕಳಿಸಿ. ಸ್ವಲ್ಪ ಕೆಲಸವಿದೆ. ಹಾ ಸುಮ, ಆಮೇಲೆ ಹೋಗುವಂತೆ. ಸ್ವಲ್ಪ ಒಳಗಡೆ ಹೋಗಮ್ಮ. ಓಕೆ ಡ್ಯಾಡಿ. ಗೌಡ್ರೆ, ಇದೇ ಸಂತೋಷದ ಸಮಯದಲ್ಲಿ ಒಂದು ಕ್ಲಬ್ ಡ್ಯಾನ್ಸ್ ಅನ್ನು ಅರೇಂಜ್ ಮಾಡಿ ಗೌಡ್ರೆ. ನರಸಿಂಹ, ಏನು ಕೇಳ್ತಿರುವೆ? ಆ ನಿಧಿಗಿಂತ ಈ ಕಪ್ಲೆಂಟ್ ನನಗೇನು ದೊಡ್ಡದಲ್ಲ. ನಿನಗೇನು ಬೇಕು ಕೇಳು, ನಾನು ಕೊಡುತ್ತೇನೆ. ಹಾ ಕುಲಕರ್ಣಿ, ನನ್ನ ಫೈಲಿನನ್ನು ಆಫೀಸಲ್ಲಿ ಬಿಟ್ಟು ಬಂದಿದ್ದೇನೆ. ನೀನು ಹೋಗಿ ತೆಗೆದುಕೊಂಡು ಬಾ. ಆಯ್ತ್ರಿ ಗೌಡ್ರ, ಹಾಗೆ ಹೋಗುವಾಗ
ನಮ್ಮ ಸ್ವಲ್ಪ ಆ ಎಮ್ಮನಿಗೆ ಹೇಳಿ ಬಂದ್ಬಿಡು. ಸರಿ ರೀ ಗೌಡ್ರ.